ಡೆಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲ ಸಚಿವರುಗಳಿಗೆ ಕರೆಸಿ ನಮಗೇನು ಇನ್ಚಾರ್ಜ್ ಇದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಅದ್ರ ಜೊತೆಗೆ ಒಂದು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಹೆಂಗೆ ಕೆಲಸ ಮಾಡಬೇಕು ಹೆಂಗಿಲ್ಲ ಅಂಥೇಳಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋಆರ್ಡಿನೇಷನ್ ಇರಬೇಕು, ಡಿಸ್ಟಿಕ್ಕಿಗೆ ಸ್ಟೇಟಿಗೆ ಸೆಂಟ್ರಲ್ ಕೋಆರ್ಡಿನೇಷನ್ ಇರಬೇಕು, BLA ಯಾವ ರೀತಿ ಇರಬೇಕು, ಮಂಡಲ್ ಯಾವ ರೀತಿ ಇರಬೇಕು, ಯಾವ ಥರ ನಾವು ವೋಟರ್ ಲಿಸ್ಟ್ ರೆಡಿ ಮಾಡಬೇಕು, ವೋಟರ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಹೇಳಿ ನಮಗೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು, ಯಾವುದೇ ರೀತಿಯಾದಂಥ ಕಾಂಟ್ರವರ್ಸಿಗಳು ಮಾತನಾಡಬಾರಂತ ಒಂದು ತಾಕೀತು ಮಾಡಿ ಕಳಿಸಿದ್ದಾರೆ. ಜನರಲ್ ಆಗಿ ಅದೆಲ್ಲ ಪಾರ್ಟಿಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಮುಂದಗಡೆ ಈ ವಿಷಯದಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ, ಹೈಕಮಾಂಡೇ ಮಾತಾಡುತ್ತೆ. ಮಾಡ್ಬೋದು. ಈಗ ಕಾರ್ಯಕರ್ತರಿಗೆ MLAಗಳಿಗೆ ಕೊಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ, ಸೊ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸರ್. ಬಿಫೋರ್ ಎಲೆಕ್ಷನ್ ಇನ್ನೊಂದು ವೀಕ್ 10 ಡೇಸಲ್ಲಿ ಆಗ್ಬೋದು ಅಂತ ನನ್ನ ಮಾಹಿತಿ ಇರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರ್ತಲ್ಲ, ಇದು ಎದರ ಸಂಬಂಧ ಅಂತ. ಈಗ ನೋಡಿ, ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಈಗ ಇದೆಲ್ಲ ಈಗ ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರು ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ. ಆಮೇಲೆ ಇನ್ನೊಂದು, ನೀವು ಇತಿಹಾಸ ತೆಗೆದು ನೋಡಿದ್ರೆ RSSನವ್ರದ್ದು ಅಜೆಂಡಾ ಯಾವಾಗಲೂ ರಾಮ ಮಂದಿರ ಇರಲಿಲ್ಲ. RSS ಪ್ರಾರಂಭ ಆಗಿದ್ದೆವಾಗ 100 ವರ್ಷ ಮೇಲೆ ಆಯಿತು. ಆ ರಾಮ ಮಂದಿರ ಶುರು ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ 30 ಇಯರ್ಸ್ ಹಿಂದೆ ಬರೋದು ಮುಂಚೆ. ಮೊದಲಿಂದ ವಿಶ್ವ ಹಿಂದೂ ಪರಿಷತ್ ಆಗಿರಲಿ RSS ಆಗಿರಲಿ ಅಜೆಂಡಾನೇ ಇರಲಿಲ್ಲ ಅದು. ಸೊ ಇದು ಲಾಸ್ಟ್ 30 ವರ್ಷ ಹಿಂದಗಡೆ ಏನು ಈ ಬಾಬರಿ ಮಸ್ಜಿದ್ ಗಲಾಟೆ ಆಯಿತು, ಅವರಿಂದ ರಾಮ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯಿತು. ಇದು ಚುನಾವಣೆ ಬಂದಾಗ ರಾಮ ಮಂದಿರ ಬರ್ತದೆ, ಅದಾದ್ಮೇಲೆ ಮತ್ತೆ ರಾಮ ಮಂದಿರ ಕ್ಲೋಸ್ ಆಗುತ್ತೆ. ಇವತ್ತು ಸುಮ್ಮನೆ ನನ್ನ ಅಂದ್ಕೊಡಿ, ಇವತ್ತು ಮಾಧ್ಯಮದಾಗ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದ್ದು, ಚುನಾವಣೆ ಆದಮೇಲೆ ನೀವು ತೋರಿಸಂಗಿಲ್ಲ, ರಾಮ ಮಂದಿರ ನೀವು ತೋರಿಸಂಗಿಲ್ಲ, ನಮಗೆ ಗೊತ್ತಾಯ್ತದೆ. ಇವತ್ತು ರಾಮ ಮಂದಿರ ನೀವು 24 ತಾಸು ತೋರಿಸೋದು, ನಮ್ಮನ್ನು ಪ್ರಶ್ನೆ ಕೇಳೋದು, ಚುನಾವಣೆ ಚುನಾವಣೆ ನೀವು ಕೇಳೋದಿಲ್ಲ. ಇವತ್ತೇನು ನಮ್ಮ ಸ್ನೇಹಿತರು ಬಂದು ನಮಗೆ ಇವತ್ತು ಆಹ್ವಾನ ಮಾಡಿದರೆ ಇವರು ಮರ್ತು ಬಿಡ್ತಾರೆ, ಇವರು ಹೋಗೋದಿಲ್ಲ. ಇದು ಒಂದು ಚುನಾವಣೆ ಕಿಮ್ಮಕ್ಕಿಗೆ ಏನು ಅಧಿಕಾರ ಬರಬೇಕು. ನನಗೆ ಕನಸ್ನಾಗ ನನಗೆ ನಿನ್ನೆ ರಾಮ ಬಂದಿದ್ರು, ರಾಮ ಬಂದು ನನಗೆ ಕನಸ್ನಾಗ ಹೇಳಿದ್ರು, BJP ಹೇಳಿ ಇದು ರಾಜಕೀಯವಾಗಿ ಉಪೇಕ್ಷಿಸಬಾರ್ದು, ನಾನು ಎಲ್ಲರಿಗೂ ದೇವರಾಗಿದ್ದೀನಿ. ಅಲ್ಲಲ್ಲ, ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಿ ಅಂತಂದ್ರೆ ಎಲ್ಲೋ ಒಂದು ಜಾಗ ನಿಂದಿರ್ಸ್ಬೇಕಲ್ರಿ. ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದು ಬಿಟ್ರೆ ಇನ್ನೇನಿದೆ ಹೇಳ್ರಿ. ಎಲೆಕ್ಷನ್ಗಳು ಬಂದಾಗ ಈ ಕತೆ ಬಿಟ್ರೆ ಈಗ ಹಿಂದಿನ ವರ್ಷ ಹಾಕಿರಲಿಲ್ಲ ಕತೆ. ಅದು 9 ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ. ಲಾಸ್ಟ್ ಟೈಮ್ ಪುಲ್ವಾಮಾ ತಂದರು, ಈ ಟೈಮ್ ಮತ್ತೆ ರಾಮ ಮಂದಿರ ತಂದರು, ಹಿಂದುತ್ವ ತರ್ತಾರೆ. ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು. ಯಾಕಂದ್ರೆ ನಮಗೆ ಸುಸ್ತಾಗ್ಬಿಡುತ್ತೆ, ಯಾಕಂದ್ರೆ ನಮ್ದು ರೀಚ್ ಇಲ್ಲ. ಏನೋ ರೀಚ್ ಮಾಡಬೇಕು, ಜನರು ಕರೆಕ್ಟಾಗಿ ಕೇಳಬೇಕು, ಹೇಳ್ಬೇಕಂದ್ರೆ ನಿಮ್ಮಿಂದನೇ ಸಾಧ್ಯ. ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ. ಕನಸ್ನಾಗ ಇದು ಹೇಳಿರ್ತಕ್ಕಂಥ ಇಂಥದ್ದು ನಾನು ರಾಮರಾಜ್ಯ ಕಟ್ಟಿರಲಿಲ್ಲ, ನಾನು ರಾಮ ಆಗಿದ್ರೆ ಎಲ್ಲ ಜನಾಂಗದಾಗ ರಾಮ ಇದ್ದಾರೆ. ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು, ಎಲ್ಲ ಸಮಾಜದವ್ರು ಮಾಡ್ಬೋದು, ಆಮೇಲೆ ಹಲವಾರು ದೇವರುಗಳಿದ್ದಾರೆ. ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ, ಲಾಭ ಪಡಿತೆ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಇನ್ನೇನು ಮಾಡ್ಬೇಕು, ಈಗ ಚುನಾವಣೆ ಮುಗಿಯವರೆಗೆ ಇದೇ ಇರ್ತದೆ. ಅಲ್ಲಿ ಹೋಗದೇ ಇರೋದೇನಿದೆ, ಇವ್ರು ಯಾರು ಕರೀಲಿಕ್ಕೆ ನಮಗೆ ಇಷ್ಟು ವರ್ಷದಲ್ಲಿ ಈಗ ಯಾಕೆ ಕರೀತಾರೆ? ಉದಾಹರಣೆ, ನರೇಂದ್ರ ಮೋದಿ ಸಾಹೇಬರು ಕಳೆದ 10 ವರ್ಷದಿಂದ ಎಷ್ಟು ರಾಮ ಮಂದಿರ ಹೋಗಿದ್ದಾರೆ? BJP ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೇನು ಬಂದು ಮಾತನಾಡ್ತಾರೆ. ತಾವು ಕೂಡ ನೀವೆಷ್ಟು ರಾಮ ಮಂದಿರ ಟೆಂಪಲ್ ಹೋಗಿದ್ರಿ? ನೀವು ಎಲ್ಲ ಇದೆಯಾ ನಿಮ್ಮ ಫೋಟೋಗಳಿದಾವ? ಮತ್ತೆ ನೀವೇ ಹೋಗಿಲ್ಲ, ಅವರು ಹೋಗಿಲ್ಲ, ಚುನಾವಣೆ ಕರೀತಾರೆ. ಇವರು ಹೂ ಆರ್ ದಿಸ್ ಪೀಪಲ್ ಟು ಇನ್ವೈಟ್ ಮಾಡಿದ್ದಾರೆ. ಮತ್ತು ಬೇರೆಲ್ಲ ಇನ್ವೈಟ್ ಮಾಡ್ಬೇಕಲ್ಲ, ಎಲ್ಲರಿಗೂ ಇನ್ವೈಟ್ ಮಾಡ್ಬೋದಲ್ಲ. ಇದು ಕೇವಲ ರಾಜಕೀಯವಾಗಿ ಇದೆಲ್ಲ ಪಬ್ಲಿಸಿಟಿ ತೊಗೊಂಡು ಇನ್ವೈಟ್ ಮಾಡಿ. ಈಗ ಶಂಕರಾಚಾರ್ಯವ್ರು ಹೇಳಿದ್ದಾರೆ ಬರಲ್ಲ ಅಂತೇಳಿ, ಏನು ಕಾರಣ ಏನು? ಆಮೇಲೆ ಮೋದಿ ಸಾಹೇಬ್ರು ಯಾವತ್ತು ರಾಮ ಮಂದಿರ ಪರ ಹೋರಾಟ ಮಾಡಿರೋದು ಯಾವಾಗ ನಿದರ್ಶನಗಳು ಇದಾವೆ? ಮತ್ತು ಅವ್ರು ಅದೇ ಹೇಳ್ತಾರೆ ಶಂಕರಾಚಾರ್ಯರು, ಇವ್ರು ಯಾವತ್ತೂ ಹೋರಾಟ ಮಾಡಿಲ್ಲ, ಇವ್ರನ್ನೇ ನೀವು ಕೇಂದ್ರಕೃತ ಮಾಡಿ ಇವ್ರನ್ನ ನೀವು ಪಬ್ಲಿಸಿಟಿ ತೊಗೊಳ್ತಾ ಇದ್ದಾರೆ, ರಾಜಕೀಯವಾಗಿ ಲಾಭ ಪಡಿತಿದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಇದ್ರ ಮೇಲೆ ಕೂಡ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ನಮಗೆ ಲಾಭ ನಷ್ಟ ಏನ್ರಿ ಇಲ್ರಿ. ರಾಜಕೀಯವಾಗಿ ನಾವು ಯಾವತ್ತೂ ಎಲ್ಲ ಧರ್ಮಗಳನ್ನ ಪಾಲಿಸ್ತೀವಿ, ನಾವೆಲ್ಲ ಧರ್ಮದ ಸರ್ವಧರ್ಮ ಅಂತ ನೋಡ್ಕೊಳ್ತೀವಿ. ಈಗಿದು ಏನಂತಂದ್ರೆ, ಈಗ ನಮ್ಮನ್ನ ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿ ಅಂತ ತೋರಿಸ್ತಾನೆ ಇರ್ತಾರೆ. ಅದು ಬಿಟ್ಟರೆ ಇನ್ನೇನಿದೆ? ನೀವು ಕೇಳೋ ಪ್ರಶ್ನೆ ಇದೆ. ಇವತ್ತು ಹಿಂದೂ ಬಗ್ಗೆ ಮಾತಾಡ್ತಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಾರೆ ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಾರೆ ಯಾರು ದೇಶದಲ್ಲಿ? ಮೊದಲು ಹೆಂಗಿತ್ತು? 4 ವರ್ಣಗಳಿದ್ವು, ಎಲ್ಲರೂ ಹಿಂದೂ ಅಂತಾನೆ ಕನ್ಸಿಡರ್ ಆಗಿತ್ತಾ? ಇಟ್ ವಾಸ್ ವೇ ಆಫ್ ಲಿವಿಂಗ್ ಅಂತ ಅವ್ರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ಕೂಡ ಹೇಳ್ತಾರೆ ಅವರೇ ವೇ ಆಫ್ ಲಿವಿಂಗ್ ಅಂತ ಮೋದಿ ಸಾಹೇಬ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಬಹಿರಂಗವಾಗಿ. ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂದಾಗ ಇವರೆಲ್ಲ ಅಪೋಸ್ ಮಾಡಿದಾರೆ ಯಾರು? ಪಾರ್ಲಿಮೆಂಟಲ್ಲಿ ಅಪೋಸ್ ಮಾಡಿದಾರೆ ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ಲು ಯಾವಾಗ ಇಂಪ್ಲಿಮೆಂಟ್ ಆಗೋದಲ್ಲ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಅವ್ರು ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು ಇವರು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಪ್ರಸ್ತಾವನೆ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ, ಮೊದಲನೇ ಹಂತದಲ್ಲಿ ಪಾಸ್ ಆಗೋದಿಲ್ಲ, ರಾಜೀನಾಮೆ ಕೊಡ್ತಾರೆ. ಇವತ್ತು ಹಿಂದೂ ಅಂತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರು ಅವರು, ಆಗಿನ ಕಾಲದ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲಿಂದ ಇತಿಹಾಸ ನೋಡ್ಬೇಕಲ್ಲ. ಈಗೇನ ಚುನಾವಣೆ ಬಂದಿದೆ, ಗಿಮ್ಮಕ್ ಬಂದಿದೆ, ಮಾಡ್ತಾರೆ. ಮತ್ತು ಮಾಡ್ಲಿಕ್ಕೆ ಏನು ಮಾಡಕ್ಕೆ ಬರ್ತದೆ?
ನಾವೇ ತಾನೇ ಅವಾಗ ಅಲ್ಲ ಅವಕಾಶ ಅಂತಲ್ರಿ. ಅವಾಗ ನಾವು ಈಗ ಎಷ್ಟು ಶಕ್ತಿಪೀಠಗಳದಾವೆ ಈ ದೇಶದಲ್ಲಿ? ಎಷ್ಟು ಶಕ್ತಿಪೀಠಗಳದಾವೆ? ಇವೆಲ್ಲ ಇವ್ರು ಮಾಡ್ದ ಶಕ್ತಿಪೀಠಗಳು ಇವರೇ ಮಾಡಿದ್ದ ಶಕ್ತಿಪೀಠಗಳು. ಮತ್ತು ನಮ್ಮ ಕಾಲದಿಂದ ಇದೆ ಶಕ್ತಿಪೀಠಗಳು. ಅವಕ್ಕೆಲ್ಲ ಏನು ಹೇಳಂಗಿಲ್ಲ. 16 ಶಕ್ತಿಪೀಠಗಳು ಅದಾವೆ ಈ ದೇಶದಲ್ಲಿ. 16 ಶಕ್ತಿಪೀಠಗಳು ಮತ್ತು ಇವೆಲ್ಲ ಸುಸ್ತು ಇವೆಲ್ಲ ನಡೀತಾ ಇಲ್ಲ ಈ ದೇಶದಲ್ಲಿ. ಈಗ ಏನಾಗಿದೆ ಸರ್ ಅಂತಂದರೆ ಒಂದು ಹುಚ್ಚಿಡಿದಿದೆ. ಸೊ ಮತ್ತು ನಡೀತದೆ, ಪಿಕ್ಚರ್ ನಡೆಸ್ಬೇಕಷ್ಟು. ಇದರಿಂದ ಯಾವ ರೀತಿಯ ದೇಶದ ಜನತೆಗೆ ಲಾಭ ಇಲ್ಲ. ಚುನಾವಣೆ ಗಿಮ್ಮಬೇಕು, ಅಧಿಕಾರ ಬರಬೇಕು, ಆ ಕುರ್ಚಿಗಾಗಿ ಇದು ಮಾಡ್ತಕ್ಕಂಥ ಡ್ರಾಮಾ ಇದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇದು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಅಷ್ಟೇ. ರಾಜಕೀಯವಾಗಿ ಲಾಭ ಪಡೀಲಿಕ್ಕೆ ಬಿಟ್ಟರೆ ಇದರ 1 ರೂಪಾಯಿನೂ ಯಾವ ಹಿಂದೂ ಧರ್ಮಕ್ಕೆ ಲಾಭ ಇಲ್ಲ, ಹಿಂದೂಗಳಿಗೂ ಲಾಭ ಇಲ್ಲ. 10 ವರ್ಷದಲ್ಲಿ ಹಿಂದೂಗಳೆಲ್ಲ 2 ಕೋಟಿ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಬೇಕಲ್ವ ನಾವು. ಕಳೆದ 10 ವರ್ಷ GDP ಬಗ್ಗೆ ಮಾತನಾಡಬೇಕು. ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ಬಾಂಗ್ಲಾದೇಶ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ಮಾಲ್ಡೀವ್ ಜೊತೆ ಟೈಅಪ್ ಹೆಂಗಿದೆ, ಭೂಟಾನ್ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ನೇಪಾಳ ಜೊತೆ ಟೈಅಪ್ ಹೆಂಗಿದೆ, ಫಾರಿನ್ ಪಾಲಿಸಿ ವಿಶ್ವಗುರು ಅಂತ ನೀವೇ ಮಾತನಾಡ್ತೀರಿ. ಯಾವ ವಿಶ್ವಗುರುಗಳು ಪಾಲಿಸಿಗಳು ಚೆನ್ನಾಗಿದ್ದಾವೆ ಅಡ್ವಾನಿಂಗ್ ಏಷ್ಯಾದಲ್ಲಿ? ಚೈನಾ ನೋಡಿದ್ರೆ ಎಲ್ಲ ಬಂದು ಮುಗುರಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಚೈನಾ ದೇಶ ಒಳಗಡೆ ಬಂದಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ಇವೇ ಇನ್ನು 3 ತಿಂಗಳ ಪಿಕ್ಚರ್ ಓಡಿಸ್ತಾರೆ ಅಂದ್ರೆ ಓಡಿಸ್ರಿ, ನಾವೇನು ಮಾಡಕ್ಕೆ ಬರ್ತದೆ.